ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಬುಕ್ಲೆಟಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಪೇಪರ್ ಪ್ರೆಸೆಂಟೇಷನ್ ಇರಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿತಾ ಹೋಗೋಣ. ಕೆಲವೊಂದು ಕ್ವಶನ್ಗಳಿಗೆ ಟಾಪರ್ ಆದಂಥ ಇವ್ರದ್ದು ಕೂಡ ಆನ್ಸರ್ಸ್ನ ನೀವು ರೆಫರ್ ಮಾಡ್ಬೋದು. ಸೊ ನಿಮ್ಮ ಬುಕ್ಲೆಟು ಈ ರೀತಿಯಾಗಿರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ನೀಟಾಗಿ ಬರೆದು ನೀವು ಇಂಗ್ಲೀಷ್ ಮೀಡಿಯಮ್ ಅವರ ಕನ್ನಡ ಮೀಡಿಯಮ್ ಅವರ ನೀಟಾಗಿ ಮೆನ್ಷನ್ ಮಾಡಿ, ನಂತರ ಯಾವ ಸಬ್ಜೆಕ್ಟು ಬಿಸ್ನೆಸ್ ಸ್ಟಡೀಸ್ ಅಂತ ನೀಟಾಗಿ ಬರೆದು ಸೊ ಇಲ್ಲಿ ಸಬ್ಜೆಕ್ಟ್ ಕೋಡ್ನ ನೀಟಾಗಿ ಹಾಕಬೇಕಾಗತ್ತೆ. ಅದಾದ ನಂತರ ನೀವಿಲ್ಲಿ ನೋಡ್ಬೋದು, ಇದು 80 ಔಟ್ ಆಫ್ 80 ಸ್ಕೋರ್ ಮಾಡಿರೋಂಥ ಪೇಪರ್ ಆಗಿರುತ್ತೆ. ಈ ಪಾರ್ಟ್ ಎ ನೋಡಿ, ಅವರು ಪಾರ್ಟ್ ಎ ಅಂತ ಎಷ್ಟು ನೀಟಾಗಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ನಂತರ ಪಾರ್ಟ್ ಎ ಅಂತ ಮೆನ್ಷನ್ ಮಾಡಿ ಇಲ್ಲಿ ಮೇನ್ ಹಾಕಿ ಕ್ವಶನ್ ನಂಬರ್ನ ಈ ರೀತಿ ಬರೆದು ಆ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಈ ರೀತಿಯಾಗಿ ಬರೆದಿದ್ದಾರೆ. ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡಬೇಕು. ನಾನು ಹೇಳಿರ್ತೀನಿ, ಆದರೂ ಕೂಡ ಕೆಲವೊಬ್ಬರು ಸ್ಟೂಡೆಂಟ್ಸು ಕ್ವಶನ್ ನಂಬರ್ ಹಾಕೋದು, ಮೇನ್ ಹಾಕೋದು ಅದನ್ನೆಲ್ಲ ತಪ್ಪು ಮಾಡಿರ್ತೀರ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ ಎಷ್ಟು ನೀಟಾಗಿ ಕ್ವಶನ್ ನಂಬರ್ ಹಾಕಿ ಬರೆದಿದ್ದಾರೆ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನು ಕೂಡ ನೀಟಾಗಿ ಕ್ವಶನ್ ನಂಬರ್ನ ಎಂಟರ್ ಮಾಡಿ ಬರೆದಿದ್ದಾರೆ. ಸೊ ಈಗಾಗಲೇ ನಾನು ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಪಾರ್ಟ್ ಬಿ ಬಂದರೆ ನೋಡಿ, ಇದು 2 ಮಾರ್ಕ್ಸ್ ಸೆಷನ್ನು. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ ಅಂತ ಬರೆದು ಸೊ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಅವ್ರು ಎನಿ 2 ಅಂತ ಕೇಳ್ತಾರೆ, ನೀವು 2ಕ್ಕಿಂತ ಜಾಸ್ತಿ ಬರಿಬೇಕು ಅಂತ ಹೇಳಿದ್ದೀನಲ್ಲ, ಇದನ್ನು ಬರಿಬೋದು. ಇನ್ನು ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಈ ಆನ್ಸರ್ಸ್ನ ನೀವು ರೆಫರ್ ಮಾಡ್ಬೋದು. ಇನ್ನು ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಂದರೂ ಒಂದೇ, ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ ಒಂದೇ, ಡಿಮೆರಿಟ್ಸ್ ಅಂದರೂ ಒಂದೇ. ಸೊ ಇದನ್ನು ನೀವು ರೆಫರ್ ಮಾಡ್ಕೋಬೋದು. ಸೊ ಇದು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿರೋದು ಅವರು. ಇನ್ನು ಪಾರ್ಟ್ ಸಿಗೆ ಬಂದರೆ ಇದು 4 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ ಬೈ FW ಟೈಲರ್ ಅವ್ರದ್ದು. ಸೊ ನೋಡಿ, ಇಲ್ಲಿ 4 ಮಾರ್ಕ್ಸಿಗೆ ಅವರು ಯಾವ ರೀತಿಯಾಗಿ ಬರೆದಿದ್ದಾರೆ ಅಂತೇಳ್ಬಿಟ್ಟು ನಾನು ಈ ಒಂದು ಇದಿದೆ ಆನ್ಸರ್ ಸ್ಕ್ರಿಪ್ಟ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ರೆಫರ್ ಮಾಡ್ಕೊಳ್ಳಿ. ಇದೆಲ್ಲ ಟಾಪರ್ ಅವರು ಬರೆದಿರೋ ಅಂಥ ಆನ್ಸರ್ ಆಗಿರುತ್ತೆ. ಇವಾಗಲೇ ನಾನು ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟು ಓದ್ಕೊಂಡ್ರೆ ಸಾಕು, ಖಂಡಿತ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ತೀರಾ. ಹಾಗೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ. ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬಾ ಮುಖ್ಯ ಆಗಿರುತ್ತೆ. ಆವಾಗ ನೀವು ಈಸಿಯಾಗಿ ಓವರಾಲ್ ಪರ್ಸೆಂಟೇಜು 95ನ ಸ್ಕೋರ್ ಮಾಡ್ಬೋದು. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.